ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಸಮಾಜಶಾಸ್ತ್ರ ಸೋಷಿಯಾಲಜಿಗೆ ಸಂಬಂಧಪಟ್ಟಾಗೆ ನಾಡಿದ್ದು ನಡೆಯುವಂತಹ ಎಕ್ಸಾಮಲ್ಲಿ ಭಾಗ ಬಿ ಯಲ್ಲಿ ಕೇಳುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಭಾಗ ಬಿ ಯಲ್ಲಿ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಅಧ್ಯಾಯಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ನೋಡಿಕೊಂಡು, ಅದರ ಜೊತೆಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಯಾವ ರೀತಿಯಾಗಿ 2 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಯಾವ ಪ್ರಶ್ನೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ನಿಮಗೆ 2 ಅಂಕಕ್ಕೆ ಬಹುಮುಖ್ಯವಾಗಿ ಓದುವಂಥ ಅಧ್ಯಾಯಗಳನ್ನ ನಾನಿಲ್ಲಿ ಬರೆದಿದ್ದೀನಿ. ಅಧ್ಯಾಯ 1ರಲ್ಲಿ ಎಷ್ಟು ಬಾರಿ ಬಂದಿದೆ? 2, ಅಧ್ಯಾಯ 3, ಅಧ್ಯಾಯ 6, ಅಧ್ಯಾಯ 7, 8 ಹಾಗೂ 5 ಇದಿಷ್ಟು ಅಧ್ಯಾಯಗಳಲ್ಲಿ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ ಅತಿ ಹೆಚ್ಚು ಬಾರಿ ಬಂದಿರುವಂಥದ್ದು, ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ 2 ಅಂಕದ ಎಲ್ಲ ಬಹುಮುಖ್ಯ ಪ್ರಶ್ನೆಗಳ ಜೊತೆಗೆ ಈಗ 8ನೇ ಅಧ್ಯಾಯದಲ್ಲಿ ನಿಮಗೆ 4 ಪ್ರಶ್ನೆ ಸಿಕ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಂತ ಹೇಳಿದ್ರೆ, ಆ ಅಧ್ಯಾಯದಲ್ಲಿ ಇನ್ನುಳಿದ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು. ಈ ರೀತಿಯಾಗಿ ಓದ್ಕೊಳ್ತಾ ಹೋಗಬೇಕು. ಟೋಟಲಿ ಈ ಒಂದು ವಿಡಿಯೋದಲ್ಲಿ 2 ಅಂಕಕ್ಕೆ ನೀವು ಎಷ್ಟು ಓದ್ಕೊಂಡ್ರೆ ಸಾಕು ನಾಡಿದ್ದು ಎಕ್ಸಾಮಿಗೆ ಅನ್ನುವಂಥದ್ದು ಅಷ್ಟೂ ಪ್ರಶ್ನೆಗೆ ಉತ್ತರವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಎಂಡ್ವರೆಗೂ ಕೊಡುವಂಥ ಅಷ್ಟು ಕ್ವಶನ್ಸ್ಗಳನ್ನ ನೋಡಿ. ಫಸ್ಟ್ ನಾನು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಯನ್ನು ಕವರ್ ಮಾಡಿಕೊಂಡೆ ಉಳಿದ ಪ್ರಶ್ನೆಗಳನ್ನ ಕೊಡುವಂಥದ್ದು. ಹಾಗಾಗಿ ಅಷ್ಟು ಪ್ರಶ್ನೆಗಳನ್ನ ವಾಚ್ ಮಾಡಿ. ಮುಂದಿನ ವಿಡಿಯೋದಲ್ಲಿ 1 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಯಾವ ಪಾಠದಲ್ಲಿ ಓದ್ಕೊಳ್ಬೇಕು, ಯಾವುದು ಇಂಪಾರ್ಟೆಂಟು ಅನ್ನೋದನ್ನು ಉತ್ತರ ಸಹಿತ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಓದ್ಕೊಳ್ತಾ ಇರಬೇಕು ನೀವು. ನೆಕ್ಸ್ಟು ಆ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳು. ಓಕೆನಾ? ಮೊದಲ ಪ್ರಶ್ನೆ ಇಲ್ಲಿ ನಿಮಗೆ ಭಾಗ ಬಿ ಯಲ್ಲಿ ಕೇಳುವಂತಹ ಮೊದಲ ಪ್ರಶ್ನೆ, ಭಾರತೀಯ ಸಮಾಜವನ್ನು ಬಹುವಿಧ ಸಮಾಜ ಎಂದು ಏಕೆ ಕರೆಯಲಾಗುತ್ತದೆ? ಭಾರತವು ಏಕತೆ ಮತ್ತು ವೈವಿಧ್ಯತೆಗಳನ್ನೊಳಗೊಂಡ ಒಂದು ಬಹುವಿಧ ಸಮಾಜವಾಗಿದೆ. ಜನರು ಉನ್ನತ ಮಟ್ಟದ ಸಹಕಾರ, ಪರಸ್ಪರ ತಿಳುವಳಿಕೆ, ಸಮಾನ ಮೌಲ್ಯಗಳು, ಅನನ್ಯತೆ ಮತ್ತು ರಾಷ್ಟ್ರ ಪ್ರಜ್ಞೆಗಳ ಮೂಲಕ ಒಗ್ಗೂಡುವುದೇ ಏಕತೆಯಾಗಿದೆ. ನೆಕ್ಸ್ಟು 2 ಅಂಕದ 2ನೇ ಬಹುಮುಖ್ಯ ಪ್ರಶ್ನೆ, ಕರ್ನಾಟಕದ ಯಾವುದಾದರೂ 2 ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಹೆಸರಿಸಿ. ಕರ್ನಾಟಕದ ಯಾವುದಾದರೂ 2 ಹಿಂದುಳಿದ ಆಯೋಗಗಳು: ನಾಗನಗೌಡ ಆಯೋಗ, LG ಹಾವನೂರ ಆಯೋಗ, ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ. ಯಾವುದಾದ್ರೂ 2ನ್ನ ಬರೆದ್ರೆ ಸಾಕು. 2 ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಸ್ವಸಹಾಯ ಸಂಘಗಳ 2 ಉದ್ದೇಶಗಳನ್ನು ತಿಳಿಸಿರಿ. ಸ್ವಸಹಾಯ ಸಂಘಗಳ 2 ಉದ್ದೇಶಗಳು. ಮೊದಲ ಉದ್ದೇಶ, ಸ್ವಸಹಾಯ ಸಂಘಗಳು ಸದಸ್ಯರಿಗೆ ತಮ್ಮ ಸಂಪನ್ಮೂಲಗಳ ಸದ್ಬಳಕೆ, ಸ್ವ ಉದ್ಯೋಗ ಚಟುವಟಿಕೆಗಳಿಂದ ಆದಾಯವನ್ನು ಉತ್ಪಾದಿಸಿ ಆರ್ಥಿಕವಾಗಿ ಸಬಲರಾಗಲು ಸಹಾಯ ಮಾಡುವುದು. ಸ್ವಸಹಾಯ ಸಂಘಗಳು ತಮ್ಮ ಸದಸ್ಯರನ್ನು ಸಣ್ಣ ಮೊತ್ತವನ್ನು ಉಳಿತಾಯ ಮಾಡಿ ಈ ಹಣದಿಂದ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಹಾಯ ಮಾಡುವುದು. ಮುಂದಿನ ಪ್ರಶ್ನೆ, ಹಸಿರು ಕ್ರಾಂತಿಯ 2 ಪರಿಣಾಮಗಳನ್ನು ಬರೆಯಿರಿ. ಹಸಿರು ಕ್ರಾಂತಿಯ ಪರಿಣಾಮಗಳು: ಕೃಷಿ ಕ್ಷೇತ್ರವು ವ್ಯಾಪಕವಾಗಿ ವಿಸ್ತರಣೆಯಾಗಿದ್ದು ಕೃಷಿ ಮತ್ತು ಕೈಗಾರಿಕೆಗಳಿಗೆ ಅವಲಂಬನೆ ಹೆಚ್ಚಾಗಿದೆ. ಇದರಿಂದಾಗಿ ರೈತರು ಮಾರುಕಟ್ಟೆ ಆಧಾರಿತ ಬೆಳೆ ಬೆಳೆಯಲು ಸಾಧ್ಯವಾಗಿದೆ. ಕೃಷಿ ಸಾಲದ ಬೇಡಿಕೆ ಹೆಚ್ಚಾಗಿದೆ. ವಾಣಿಜ್ಯ ಬೆಳೆಗಳ ಉತ್ಪಾದನೆ ಅಧಿಕವಾದಂತೆ ಕೃಷಿ ಆಧಾರಿತ ಕಾರ್ಖಾನೆಗಳು ಹೆಚ್ಚಾಗುತ್ತಿವೆ. ಸೊ 3 ಪಾಯಿಂಟ್ ಬರೆದಿದ್ದೀನಿ. ಯಾವುದಾದ್ರೂ 2 ಪಾಯಿಂಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಬಹುಮುಖ್ಯ ಪ್ರಶ್ನೆಯಾಗಿರುತ್ತೆ ಇದು. ನೆಕ್ಸ್ಟು ಅಂತರ್ಜಾಲದ 2 ಉಪಯೋಗಗಳನ್ನು ಬರೆಯಿರಿ. ಅಂತರ್ಜಾಲದ ಉಪಯೋಗ: ಆನ್ಲೈನ್ ನ್ಯೂಸ್ ಸಿಗುತ್ತೆ, ವಿದ್ಯುನ್ಮಾನ, ಅಂಚೆ, ವಿಡಿಯೋ ಕಾನ್ಫರೆನ್ಸಿಂಗ್, ಮಲ್ಟಿಮೀಡಿಯಾ ಶೇರಿಂಗ್. ಯಾವುದಾದ್ರೂ 2ನ್ನ ಬರೀಬೇಕು. ನೆಕ್ಸ್ಟು ಸಾಮಾಜಿಕ ಚಳುವಳಿಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದಾಗ ವ್ಯಾಖ್ಯಾನವನ್ನೇ ಬರಿಬೇಕು. MS ರಾವ್ ರವರ ಪ್ರಕಾರ ಸಾಮೂಹಿಕ ಕ್ರೋಢೀಕರಣ ಮತ್ತು ಸಿದ್ಧಾಂತದ ಮೂಲಕ ಒಂದು ಸಮಾಜದ ಅಂಶಿಕ ಭಾಗ ಅಥವಾ ಪೂರ್ಣ ಭಾಗದ ಪರಿವರ್ತನೆ ತರುವ ಸಂಘಟಿತ ಪ್ರಯತ್ನವನ್ನು ಸಾಮಾಜಿಕ ಚಳುವಳಿ ಎಂದು ಹೇಳಬಹುದು. ಮುಂದಿನ ಪ್ರಶ್ನೆ, ಆಧುನೀಕರಣಕ್ಕೆ ಕಾರಣವಾಗುವ 2 ಅಂಶಗಳನ್ನು ಬರೆಯಿರಿ. ಆಧುನೀಕರಣಕ್ಕೆ ಕಾರಣವಾಗುವ ಅಂಶಗಳು: ಶಿಕ್ಷಣ, ಸಂವಹನ, ರಾಷ್ಟ್ರೀಯತೆ ಆಧಾರವಾದ ಆದರ್ಶಗಳು, ಜನಕಾರ್ಷಕವಾದ ನಾಯಕತ್ವ, ಪ್ರಬಲ ಸರ್ಕಾರ. ಯಾವುದಾದರೂ 2 ಭಾರತೀಯ ಅಂತಾರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿ. ಟಾಟಾ ಗ್ರೂಪ್, ವಿಪ್ರೋ, ಇನ್ಫೋಸಿಸ್, IBM, ಭಾರತಿ ಏರ್ಟೆಲ್. ಯಾವುದಾದ್ರೂ 2ನ್ನ ನೆನ್ಪಿಟ್ಕೊಳ್ಳಿ. ಮುಂದಿನ ಬಹುಮುಖ್ಯ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ. ವ್ಯಾಖ್ಯಾನ ಅಂತ ಕೇಳಿದರೆ, ರಾಷ್ಟ್ರೀಯ ಭಾವೈಕ್ಯತೆಯು ರಾಷ್ಟ್ರೀಯ ಏಕತೆ ಮತ್ತು ಜನರಲ್ಲಿ ತಾವು ಈ ರಾಷ್ಟ್ರಕ್ಕೆ ಸೇರಿದವರೆಂಬ ಭಾವನೆಯನ್ನು ಸೂಚಿಸುತ್ತದೆ. ಬೆಂಜಮಿನ್ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆಯು ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವಿಕೆಯಾಗಿದೆ. ಸಾಮಾಜಿಕ ಅಸಮಾನತೆಯ ಅರ್ಥವನ್ನು ತಿಳಿಸಿ. ಸಾಮಾಜಿಕ ಅಸಮಾನತೆ ಎಂದರೆ ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯಬಹುದಾದ ಮಾರ್ಗಗಳ ಅಸಮಾನ ಹಂಚಿಕೆಯನ್ನು ಸಾಮಾಜಿಕ ಅಸಮಾನತೆ ಎನ್ನುತ್ತೇವೆ. ನೆಕ್ಸ್ಟು ಮುಂದಿನ ಪ್ರಶ್ನೆ,
ಸ್ತ್ರೀ ಶಕ್ತಿ ಕಾರ್ಯಕ್ರಮದ 2 ಉದ್ದೇಶಗಳನ್ನು ತಿಳಿಸಿ. ಸ್ತ್ರೀ ಶಕ್ತಿ ಕಾರ್ಯಕ್ರಮದ 2 ಉದ್ದೇಶಗಳು: ಆದಾಯ ತರಬಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿ ಆರ್ಥಿಕ ಭದ್ರತೆ ನೀಡುವ ಮೂಲಕ ಗ್ರಾಮೀಣ ಮಹಿಳೆಯರ ಆದಾಯ ಮಟ್ಟವನ್ನು ಹೆಚ್ಚಿಸುವುದು, ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವುದು ಮತ್ತು ಸಾಮಾಜಿಕ ಬದಲಾವಣೆಗೆ ಅಗತ್ಯ ವಾತಾವರಣ ನಿರ್ಮಿಸುವುದು. ಮುಂದಿನ ಪ್ರಶ್ನೆ, ಸಾಮಾಜಿಕ ಸಮೈಕ್ಯತೆ ಎಂದರೇನು? ನೆಕ್ಸ್ಟು, ದೂರದರ್ಶನ ಅಳತೆ ಬಿಂದು ಎಂದರೇನು? ಜನರು ಯಾವ ಕಾರ್ಯಕ್ರಮಗಳನ್ನು ಹೆಚ್ಚು ವೀಕ್ಷಣೆ ಮಾಡುತ್ತಾರೆ ಎಂದು ಅಳತೆ ಮಾಡುವ ವಿಧಾನವನ್ನು ದೂರದರ್ಶನ ಅಳತೆಯ ಬಿಂದು ಎಂದು ಕರೆಯುತ್ತಾರೆ. ಈ ಮೂಲಕ ಜನರ ಕಾರ್ಯಕ್ರಮದ ಆಯ್ಕೆ ಮತ್ತು ವಾಹಿನಿಯ ಜನಪ್ರಿಯತೆಯನ್ನು ತಿಳಿಯಬಹುದು. ಭಾರತದ 2 ಸಾಮಾಜಿಕ ಚಳುವಳಿಗಳನ್ನು ಬರೆಯಿರಿ. ರೈತ ಚಳುವಳಿ, ಮಹಿಳಾ ಚಳುವಳಿ, ದಲಿತ ಚಳುವಳಿ, ಹಿಂದುಳಿದ ವರ್ಗಗಳ ಚಳುವಳಿ. ಯಾವುದಾದ್ರೂ 2 ಬರಿಬೇಕು. ನೆಕ್ಸ್ಟು, ಸಂಸ್ಕೃತಾನುಕರಣ ಎಂದರೇನು? ಜಾತಿಯ ಏಣಿ ಶ್ರೇಣಿಯಲ್ಲಿ ತನ್ನ ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಕೆಳಜಾತಿಯ ಜನರು ಅಥವಾ ಇತರೆ ಸಮೂಹ ತನ್ನ ಪದ್ಧತಿ, ಸಂಸ್ಕಾರ, ಭಾವನೆ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿ ಅಥವಾ ದ್ವಿಜರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಾಡಾಗುವ ಪ್ರಕ್ರಿಯೆಯೇ ಸಂಸ್ಕೃತಾನುಕರಣ. ಪಾಶ್ಚಾತ್ಯೀಕರಣದ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ. ಪಾಶ್ಚಾತ್ಯೀಕರಣವು ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ಪರಿವರ್ತನೆಗಳನ್ನು ಪ್ರೇರೇಪಿಸಿತು. ಬ್ರಿಟಿಷರು ಪರಿಚಯಿಸಿರುವ ಹೊಸ ತಂತ್ರಜ್ಞಾನ ಮತ್ತು ಬೃಹತ್ ಪ್ರಮಾಣದ ಕಾರ್ಖಾನೆಗಳ ಪ್ರಭಾವಕ್ಕೆ ಭಾರತವು ಒಳಗಾಯಿತು. ನೆಕ್ಸ್ಟು 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಅರಣ್ಯೀಕರಣ ಪ್ರಕ್ರಿಯೆಗೆ ಅಡ್ಡಿಯಾದ 2 ಅಂಶಗಳನ್ನು ತಿಳಿಸಿ. ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ, ವಿಲೀನಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಲಿಂಗ ಮತ್ತು ಲಿಂಗತ್ವಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಲಿಂಗವು ಜೈವಿಕ ಅಂಶವಾಗಿದೆ. ಜೈವಿಕವಾದ ಹಾಗೂ ಶಾರೀರಿಕವಾದ ಸ್ಥಿತಿಗಳು ಸ್ತ್ರೀ ಮತ್ತು ಪುರುಷ ಲಿಂಗಗಳನ್ನು ನಿರ್ಧರಿಸುತ್ತದೆ. ಲಿಂಗತ್ವವು ಸಾಮಾಜಿಕ ಅಂಶವಾಗಿದೆ. ಲಿಂಗತ್ವವನ್ನು ಪುರುಷತ್ವ ಮತ್ತು ಸ್ತ್ರೀತತ್ವದ ಲಕ್ಷಣಗಳು ಹಾಗೂ ಅವರ ಪಾತ್ರಗಳನ್ನು ಕುರಿತಂತೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಗ್ರಹಿಕೆಗಳನ್ನು ಪರಿಗಣಿಸಲಾಗುತ್ತದೆ. ಕರ್ನಾಟಕದ ಯಾವುದಾದರೂ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ. ಲಿಂಗಾಯಿತರು ಹಾಗೂ ಒಕ್ಕಲಿಗರು. ಭಾರತದ ಯಾವುದಾದರೂ 2 ಮೆಟ್ರೋಪಾಲಿಟನ್ ನಗರಗಳನ್ನು ಹೆಸರಿಸಿ. ಬಾಂಬೆ, ಕಲ್ಕತ್ತಾ, ಬೆಂಗಳೂರು, ಹೈದರಾಬಾದ್, ಚೆನ್ನೈ, ದೆಹಲಿ. ಯಾವುದಾದ್ರೂ ಬರಿಬಹುದು. ಮುಂದಿನ ಪ್ರಶ್ನೆ, ಮಿಕಿನ್ಸೆ ಮಾದರಿಯ ಅಭಿವೃದ್ಧಿ ಎಂದರೇನು? ವಿಶ್ವ ವಾಣಿಜ್ಯ ಸಂಘಟನೆ ಆಧಾರಿತ ಮಿಕಿನ್ಸೆ ಮಾದರಿಯು ಉದ್ಯಮ ಆಧಾರಿತ ಕೃಷಿ ಮತ್ತು ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಈ ರೀತಿಯ ಕೃಷಿ ಪದ್ಧತಿಯು ಪರಿಸರ ಮತ್ತು ಲಕ್ಷಾಂತರ ರೈತರಿಗೆ ಮಾರಕವಾಗಿದೆ. ದೂರದರ್ಶನದ ಜನಪ್ರಿಯತೆಗೆ ಕಾರಣವಾದ 2 ಮಹಾಕಾವ್ಯಗಳನ್ನು ತಿಳಿಸಿ. ರಾಮಾಯಣ, ಮಹಾಭಾರತ. ಬೋಟ್ರಾಕ್ಸ್ ಪ್ರಕಾರದ ಸಾಮಾಜಿಕ ಚಳುವಳಿಯ ಪ್ರಮುಖ ಅಂಶಗಳನ್ನು ಬರೆಯಿರಿ. ವಿಷಯನಿಷ್ಠತೆ, ಆದರ್ಶವಾದ. ಜಾಗತಿಕ ದೃಷ್ಟಿಕೋನದ 2 ಆಯಾಮಗಳನ್ನು ತಿಳಿಸಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಕೊನೆ ಪ್ರಶ್ನೆ. ಜಾಗತಿಕ ಸಮುದಾಯ, ಜಾಗತಿಕ ಅನನ್ಯತೆ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಾನು ನಿಮಗೆ ಏನು ಹೇಳಿದೆ, 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ. ಆ ಅಧ್ಯಾಯದಲ್ಲಿ ಬರುವ ಪ್ರಶ್ನೆ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಹೇಳಿರುವಂತಹ ಮಾಡೆಲ್ ಪೇಪರ್ ಕ್ವಶನ್ಸು ಕೂಡ ರಿಪೀಟ್ ಆಗುತ್ತೆ, ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಫಸ್ಟು ಅಧ್ಯಾಯ 2ರಲ್ಲಿ ಕೇಳಿರುವಂತಹ 2 ಅಂಕದ ಪ್ರಶ್ನೆಗಳು ಯಾವ್ದಾವುದು ನೋಡ್ತಾ ಹೋಗೋಣ. ಪ್ರಬಲ ಜಾತಿಯ ಯಾವುದಾದರೂ 2 ನಿರ್ಧಾರಕ ಅಂಶಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟು. ಸಂಖ್ಯಾಬಲ, ಆರ್ಥಿಕ ಮತ್ತು ರಾಜಕೀಯ ಅಧಿಕಾರ ಹೊಂದಿರುವುದು. ಪರಿಶಿಷ್ಟ ಜಾತಿಯವರ ಯಾವುದಾದರೂ 2 ಸಮಸ್ಯೆಗಳನ್ನು ತಿಳಿಸಿ. ಸಾಮಾಜಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ. ಸಾಮಾಜಿಕ ಅಸಮಾನತೆ ಎಂದರೇನು? ಆಲ್ರೆಡಿ ರಿಪೀಟ್ ಆಗಿದೆ, ಮತ್ತೆ ಹೇಳಲ್ಲ. ಕರ್ನಾಟಕದ 2 ಪ್ರಬಲ ಜಾತಿಗಳು ರಿಪೀಟ್ ಆಗಿದೆ. ಪ್ರಬಲ ಜಾತಿ ಎಂದರೇನು? ಇತರೆ ಜಾತಿಗಳಿಗಿಂತ ಸಂಖ್ಯಾತ್ಮಕ ಬಲ ಹೊಂದಿರುವ, ಆರ್ಥಿಕ ಹಾಗೂ ರಾಜಕೀಯ ಅಧಿಕಾರ ಹೊಂದಿರುವ ಮತ್ತು ಸ್ಥಳೀಯ ಏಣಿ ಶ್ರೇಣಿಯಲ್ಲಿ ಉನ್ನತ ಧಾರ್ಮಿಕ ಅಂತಸ್ತನ್ನು ಹೊಂದಿರುವ ಜಾತಿಯೇ ಪ್ರಬಲ ಜಾತಿ ಎಂದಿದ್ದಾರೆ. ಹಿಂದುಳಿದಿರುವಿಕೆಯನ್ನು ನಿರ್ಧರಿಸುವ 2 ಮಾನದಂಡಗಳನ್ನು ತಿಳಿಸಿ. ಆರ್ಥಿಕ ಮಾನದಂಡ, ಸಾಮಾಜಿಕ ಮಾನದಂಡ. ಕರ್ನಾಟಕದ ಯಾವುದಾದರೂ 2 ಹಿಂದುಳಿದ ವರ್ಗಗಳ ಆಯೋಗ ಆಲ್ರೆಡಿ ಬಂದಿದೆ. ಕರ್ನಾಟಕದ ಯಾವುದಾದರೂ 2 ಪರಿಶಿಷ್ಟ ಜಾತಿ, ಹೊಲೆಯ, ಬೋವಿ. ವೇದಗಳಲ್ಲಿ ಉಲ್ಲೇಖಿಸಿರುವ ಯಾವುದಾದರೂ 2 ಬುಡಕಟ್ಟು ಪಂಗಡ ಯಾವುದು? ಬಿಲ್ಲ, ನಿಷಾದ. ಜಾತಿ ಪದ್ಧತಿಯ ಬದಲಾವಣೆಗೆ ಕಾರಣವಾದಂತಹ 2 ಸಮಾಜ ಸುಧಾರಣಾ ಆಂದೋಲನಗಳು ಯಾವುದು ಅಂತ ಕೇಳಿದ್ರೆ ಬ್ರಹ್ಮ ಸಮಾಜ, ಸತ್ಯಶೋಧಕ ಸಮಾಜ. ಜಾತಿ ಪಂಚಾಯಿತಿಯ 2 ಕಾರ್ಯಗಳನ್ನು ತಿಳಿಸಿ. ಜಾತಿಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸುತ್ತದೆ. 1. ಜಾತಿ ನಿಯಮಗಳನ್ನು ಮೀರಿದವರಿಗೆ ಶಿಕ್ಷೆಯನ್ನು ವಿಧಿಸುತ್ತದೆ. 2. ಇತರೆ ಹಿಂದುಳಿದ ವರ್ಗ ಎಂದರೇನು? ಪರಿಶಿಷ್ಟ ಜಾತಿ ಮತ್ತು ಪಂಗಡದವರನ್ನು ಹೊರತುಪಡಿಸಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕ ರಾಜಕೀಯವಾಗಿ ಹಿಂದುಳಿದ ವರ್ಗವನ್ನು ಇತರೆ ಹಿಂದುಳಿದ ವರ್ಗ ಎನ್ನುವರು. ಕೊನೆಯ ಪ್ರಶ್ನೆ ಈ ಅಧ್ಯಾಯದಲ್ಲಿ, ಸಾಮಾಜಿಕ ಹೊರಗುಳಿಯುವಿಕೆ ಎಂದರೇನು? ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ನಿರ್ಬಂಧಿಸಿದ ರೀತಿಯನ್ನು ಸಾಮಾಜಿಕ ಹೊರಗುಳಿಯುವಿಕೆ ಎನ್ನುವರು. ಇಲ್ಲಿ ನಿಮಗೆ ನೆಕ್ಸ್ಟು ಅಧ್ಯಾಯ 8ರಲ್ಲಿ ಬರುವಂಥ ಪ್ರಶ್ನೆಗಳನ್ನ ಹೇಳ್ತೀನಿ. ಬಹುಮುಖ್ಯ ಪ್ರಶ್ನೆಗಳು 2 ಮುಗಿತು. 8ರಲ್ಲಿ ಬರುವಂಥ ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಿ.
ಸಂಸ್ಕೃತಾನುಕರಣ ಎಂದರೇನು? ಆಲ್ರೆಡಿ ಒಂದು ಮೀನಿಂಗನ್ನು ಹೇಳಿದ್ದೀನಿ ನಾನು. ನಿಮಗೆ ಅದು ಕಷ್ಟ ಆದರೆ ಈ ಮೀನಿಂಗ್ನ ಓದ್ಕೊಳ್ಬಹುದು. ಸಂಸ್ಕೃತಾನುಕರಣ ಪರಿಕಲ್ಪನೆಯನ್ನು ಪರಿಚಯ ಮಾಡಿದವರು ಎಂ ಎನ್ ಶ್ರೀನಿವಾಸು. ಪಾಶ್ಚಾತ್ಯೀಕರಣ ಪರಿಕಲ್ಪನೆಯನ್ನು ಪರಿಚಯ ಮಾಡಿದವರು ಎಂ ಎನ್ ಶ್ರೀನಿವಾಸು. ಇದೆರಡು ನೆನಪಿರಬೇಕು. ಕಾರಣ ಎಂ ಎನ್ ಶ್ರೀನಿವಾಸ್ರವರು ಪರಿಚಯ ಮಾಡಿದಂತಹ ಪರಿಕಲ್ಪನೆ ಎರಡು ಯಾವುದು ಅಂತ ಕೇಳಿದ್ರೆ, ಒಂದು ಸಂಸ್ಕೃತಾನುಕರಣ, ಇನ್ನೊಂದು ಪಾಶ್ಚಾತ್ಯೀಕರಣ. ಪಾಶ್ಚಾತ್ಯೀಕರಣ ಎಂದರೇನು ಅಂತ ಕೇಳಿದ್ರೆ, ಪಶ್ಚಿಮ ಸಮಾಜವೊಂದರ ಜೊತೆಗೆ ಬಹುದೀರ್ಘಕಾಲ ಸಾಂಸ್ಕೃತಿಕ ಸಂಪರ್ಕವನ್ನು ಹೊಂದಿದ್ದರ ಫಲವಾಗಿ ಭಾರತೀಯ ಸಮಾಜದ ತಾಂತ್ರಿಕತೆ, ಸಂಸ್ಥೆಗಳು, ತತ್ವಾದರ್ಶಗಳು ಮತ್ತು ಮೌಲ್ಯಗಳಲ್ಲಿ ಉಂಟಾಗಬಹುದಾದ ಪರಿವರ್ತನೆಯೇ ಪಾಶ್ಚಾತ್ಯೀಕರಣ ಎಂದಿದ್ದಾರೆ. 2 ಅಂಕದ ಪ್ರಶ್ನೆ. ಇನ್ನೊಂದು, ಬಹುರಾಷ್ಟ್ರೀಯ ಕಂಪನಿ ಎಂದರೇನು ಕೇಳಬಹುದು. ಯಾಕಂತ ಹೇಳಿದ್ರೆ 2 ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ಇದು ಮುಗ್ದಿದೆ. ಬಹುರಾಷ್ಟ್ರೀಯ ಕಂಪನಿ ಅಂತ ಕೇಳಿದ್ರೆ ಜಾಗತಿಕ ಮಹತ್ವವನ್ನು ಪಡೆದುಕೊಂಡ 2 ಅಥವಾ ಹೆಚ್ಚು ದೇಶಗಳಿಗೆ ಸರಕು ಮತ್ತು ಸೇವೆಗಳನ್ನು ಮಾರುವ ಕಂಪನಿಗಳನ್ನು ಬಹುರಾಷ್ಟ್ರೀಯ ಕಂಪನಿ ಎನ್ನುವರು. ನೆಕ್ಸ್ಟ್, ಬಹುರಾಷ್ಟ್ರೀಯ ಕಂಪನಿಗಳ ಹೆಸರು ಮುಗ್ದಿದೆ. ಜಾಗತೀಕರಣ ಎಂದರೇನು ಅಂತ ಕೇಳಿದರೆ ಆರ್ಥಿಕ ವ್ಯವಹಾರ ವಹಿವಾಟಿನ ಮೂಲಕ ಜಗತ್ತಿನ ದೇಶಗಳನ್ನು ಹಾಗೂ ಸಂಸ್ಕೃತಿಗಳನ್ನು ಒಗ್ಗೂಡಿಸಿ ಬೆಸೆಯುವ ಪ್ರಕ್ರಿಯೆಗೆ ಜಾಗತೀಕರಣ ಎನ್ನುವರು. ಆಧುನೀಕರಣ ಅಂತ ಹೇಳಿದರೆ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಸ್ವೀಕರಿಸುವ ಪ್ರಕ್ರಿಯೆಯೇ ಆಧುನೀಕರಣ. ಆಧುನೀಕರಣದ 2 ಗುಣಲಕ್ಷಣ: ವೈಜ್ಞಾನಿಕ ಮನೋಭಾವ, ವೈಚಾರಿಕ ಪ್ರಜ್ಞೆ, ಜಾತ್ಯತೀತತೆ, ಮಹತ್ವಾಕಾಂಕ್ಷೆ ಸಾಧಿಸುವ ಛಲ. 2 ಪಾಯಿಂಟ್ ನೆನಪಿಟ್ಕೊಳ್ಳಿ. ನೆಕ್ಸ್ಟು, ಇಲ್ಲಿ ನಿಮಗೆ ಜಾಗತಿಕ ದೃಷ್ಟಿಕೋನದ 2 ಆಯಾಮಗಳನ್ನು ತಿಳಿಸಿ ಅಂತ ಹೇಳ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ, ಜಾಗತಿಕ ಸಮುದಾಯ, ಜಾಗತಿಕ ಅನನ್ಯತೆ. 2 ಪಾಯಿಂಟು. ಪಾಶ್ಚಿಮಾತೀಕರಣದ ಯಾವುದಾದ್ರು 2 ಕ್ಷೇತ್ರಗಳನ್ನು ಕೇಳಬಹುದು: ತಂತ್ರಜ್ಞಾನ, ಹೊಸ ಸಂಸ್ಥೆಗಳು, ತತ್ವಾದರ್ಶಗಳು, ಮೌಲ್ಯಗಳು. ನೆಕ್ಸ್ಟು, ಅಧ್ಯಾಯ 7ರಲ್ಲಿ ಬರುವಂಥ ಪ್ರಶ್ನೆಗಳು. ಜಾಸ್ತಿ ಪ್ರಶ್ನೆ ಇಲ್ಲ, ಹಾಗಾಗಿ ಇದನ್ನೇ ಫಸ್ಟ್ ಕವರ್ ಮಾಡ್ತಾ ಇದ್ದೀನಿ. 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳು. ಸಾಮಾಜಿಕ ಚಳುವಳಿ ಎಂದರೇನು ಕೇಳಬಹುದು. ಭಾರತದ ಯಾವುದಾದರೂ 2 ಮಹಿಳಾ ಸಂಘಟನೆಗಳನ್ನು ಹೆಸರಿಸಿ ಅಂತ ಕೇಳಬಹುದು. ದೆಹಲಿಯ ಮಹಿಳಾ ದಕ್ಷತಾ, ಬೆಂಗಳೂರಿನ ವಿಮೋಚನಾ. ವೆರಿ ಇಂಪಾರ್ಟೆಂಟು. ಮಲಪ್ರಭಾ ರೈತರ ಪ್ರತಿಭಟನೆಗೆ 2 ಕಾರಣ ಕೊಡಿ ಅಂತ ಕೇಳಿದ್ರೆ ಸ್ಥಿರ ಬೆಲೆಯ ಪ್ರಶ್ನೆ, ಲೆವಿಯ ಪ್ರಶ್ನೆ. ಕರ್ನಾಟಕದ ಯಾವುದಾದ್ರೂ 2 ರೈತ ಹೋರಾಟಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಕಾಗೋಡು ರೈತರ ಹೋರಾಟ, ಮಲಪ್ರಭಾ ರೈತರ ಹೋರಾಟ. ಸಾಮಾಜಿಕ ಚಳುವಳಿಯ 2 ಪ್ರಕಾರಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಸಮಾಜ ಸುಧಾರಣಾ ಚಳುವಳಿ, ಕ್ರಾಂತಿಕಾರಿ ಚಳುವಳಿ, ರೂಪಾಂತರ ಚಳುವಳಿ. ಯಾದರೂ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸಾಮಾಜಿಕ ಚಳುವಳಿಯ 2 ಮೂಲಾಂಶಗಳು ಇಂಪಾರ್ಟೆಂಟು: ಸಿದ್ಧಾಂತ, ಸಾಮೂಹಿಕ ಕ್ರೋಢೀಕರಣ, ನಾಯಕತ್ವ, ಸಂಘಟನೆ. SNDPಯ 2 ಉದ್ದೇಶಗಳನ್ನು ತಿಳಿಸಿ. ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ, ಅಲಕ್ಷಿತ ಇಳವ ಜಾತಿಯವರನ್ನು ಸಶಕ್ತಗೊಳಿಸುವುದು. ಸ್ವಾತಂತ್ರ್ಯ ಪೂರ್ವದಲ್ಲಿ ದಲಿತ ಚಳುವಳಿಯ 3 ಹಂತಗಳು ಯಾವುದು ಕೇಳಿದ್ರೆ ಬಸವೇಶ್ವರ ಮತ್ತು ದಲಿತ ಚಳುವಳಿ, ಹಳೆಯ ಮೈಸೂರು ಪ್ರಾಂತ್ಯದ ದಲಿತ ಚಳುವಳಿ, ಮುಂಬೈ ಕರ್ನಾಟಕದ ದಲಿತ ಚಳುವಳಿ. ರೈತ ಚಳುವಳಿಗೆ 2 ಕಾರಣ ಕೇಳಿದ್ರೆ ಸರ್ಕಾರವು ಹೆಚ್ಚು ಮೊತ್ತದ ಕೃಷಿ ಕಂದಾಯ ವಸೂಲಿ ಮಾಡುವುದು, ಮಧ್ಯವರ್ತಿಗಳು ರೈತರಿಂದ ಅಧಿಕ ಉತ್ಪಾದನೆಯನ್ನು ಕಸಿದುಕೊಳ್ಳುವುದು. ಕಾಗೋಡು ರೈತರ ಹೋರಾಟಕ್ಕೆ 2 ಕಾರಣ ಕೊಡಿ ಅಂತ ಕೇಳಿದ್ರೆ ಭೂ ಮಾಲೀಕರಿಂದ ಗೇಣಿದಾರರ ಶೋಷಣೆ, ಅಧಿಕ ಪ್ರಮಾಣದ ಪಾಲು ಕೊಡಲು ನಿರಾಕರಣೆ. ಸಮಾಜನಿಷ್ಠ ದರೋಡೆ ಎಂದರೇನು? ಶ್ರೀಮಂತ ಭೂಮಾಲೀಕರ ಸಂಪತ್ತನ್ನು ಕೊಳ್ಳೆ ಹೊಡೆದು ಅದನ್ನು ಬಡ ಹಳ್ಳಿಗರಿಗೆ ಹಂಚುವ ದರೋಡೆಯನ್ನು ಸಮಾಜನಿಷ್ಠ ದರೋಡೆ ಎನ್ನುವರು. ನೆಕ್ಸ್ಟು, ಅಧ್ಯಾಯ 6ರಲ್ಲಿ ಬರುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಅಗೋಚರ ಮಾರುಕಟ್ಟೆ ಎಂದರೇನು? ಆನ್ಲೈನ್ ಮಾಹಿತಿ ಮೂಲಕ ಸಂವಹನ ತಂತ್ರಜ್ಞಾನವನ್ನು ಬಳಸಿಕೊಂಡು ನಡೆಯುವ ವ್ಯಾಪಾರ ವಹಿವಾಟನ್ನು ಅಗೋಚರ ಮಾರುಕಟ್ಟೆ ಎನ್ನುವರು. ಮ್ಯಾಕ್ಡೊನಾಲ್ಡೀಕರಣ ಎಂದರೇನು? ಅಮೆರಿಕ ಮತ್ತು ಇತರ ರಾಷ್ಟ್ರಗಳಲ್ಲಿ ಶೀಘ್ರ ಆಹಾರ ವಿತರಿಸುವ ಹೋಟೆಲ್ಗಳ ತಂತ್ರಗಾರಿಕೆಯು ಬೇರೆ ಬೇರೆ ವಲಯಗಳಿಗೆ ವಿಸ್ತರಿಸುತ್ತಿರುವುದನ್ನು ಮ್ಯಾಕ್ಡೊನಾಲ್ಡೀಕರಣ ಎನ್ನುವರು. 2 ಆನ್ಲೈನ್ ಶಾಪಿಂಗ್ ತಾಣಗಳನ್ನು ಹೆಸರಿಸಿ ಅಂತ ಕೇಳಬಹುದು. ಅಮೆಜಾನ್, ಫ್ಲಿಪ್ಕಾರ್ಟ್, ಈಬೇನ್. ಮುಂದಿನ ಪ್ರಶ್ನೆ, ಜಾರ್ಜ್ ರಿಟ್ಜರ್ ಬಳಸಿದ ಮ್ಯಾಕ್ಡೊನಾಲ್ಡ್ ಕಂಪನಿಯ ಯಾವುದೇ 2 ಮಾರ್ಗದರ್ಶಕ ತತ್ವಗಳನ್ನು ತಿಳಿಸಿ. ಇಂಪಾರ್ಟೆಂಟ್ ಇದು. ದಕ್ಷತೆ, ವಿಶ್ವಾಸಾರ್ಹತೆ. ಮಾರುಕಟ್ಟೆ 2 ಲಕ್ಷಣಗಳು. ಮಾರುಕಟ್ಟೆ ವಸ್ತುಗಳನ್ನು ಕೊಳ್ಳುವ, ಮಾರುವ ಸ್ಥಳ. ಮಾರುಕಟ್ಟೆ ಕೇವಲ ಭೌತಿಕ ಪ್ರದೇಶವಾಗಿಲ್ಲ. ಸಮೂಹ ಮಾಧ್ಯಮದ 2 ಪ್ರಕಾರಗಳು ಕೇಳ್ತಾರೆ: ಮುದ್ರಣ ಮಾಧ್ಯಮ, ವಿದ್ಯುನ್ಮಾನ ಮಾಧ್ಯಮ. ಇಂಪಾರ್ಟೆಂಟು. ದೂರದರ್ಶನ ಜನಪ್ರಿಯತೆಗೆ ಕಾರಣವಾದ 2 ಮಹಾಕಾವ್ಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಯಾವುದಾದರೂ 2 ದಿನಪತ್ರಿಕೆಗಳನ್ನು ಹೆಸರಿಸಿ. ವಿಜಯವಾಣಿ, ಪ್ರಜಾವಾಣಿ. ಮಾರುಕಟ್ಟೆ ಎಂದರೇನು ಅಂತ ಕೇಳಿದರೆ ಗ್ರಾಹಕರು ಮತ್ತು ಮಾರಾಟಗಾರರು ಸರಕು ಮತ್ತು ಸೇವೆಗಳು ಮತ್ತು ಮಾಹಿತಿಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಸಂರಚನೆಯನ್ನು ಮಾರುಕಟ್ಟೆ ಎನ್ನುವರು. ಭಾರತದ 2 ವ್ಯಾಪಾರಿ ಸಮುದಾಯಗಳನ್ನು ಹೆಸರಿಸಿ. ಬನಿಯಾಗಳು, ಮಾರ್ವಾಡಿಗಳು. ಇದು ನೆನಪಿರಲಿ ನಿಮಗೆ. ಕನ್ನಡದ ಯಾವುದಾದ್ರು 2 ಪ್ರಮುಖ ವಾರ್ತಾವಾಹಿನಿ TV9, ಸುವರ್ಣ ವಾರ್ತೆ. ನೆಕ್ಸ್ಟು, ಬಸ್ತಾರ್ ಆದಿವಾಸಿ ಮಾರುಕಟ್ಟೆಯಲ್ಲಿ ವಿನಿಮಯವಾಗುವ 4 ರೀತಿಯ ವಸ್ತುಗಳು ಯಾವುದು ಕೇಳ್ತಾ ಇದ್ದಾರೆ. ಕೈಗಾರಿಕಾ ಉತ್ಪನ್ನ, ಪ್ರಾದೇಶಿಕ ಆಹಾರ, ಪ್ರಾದೇಶಿಕವಲ್ಲದ ಆಹಾರ ಪದಾರ್ಥ, ಅರಣ್ಯ ಸಾಮಗ್ರಿಗಳು. ಈ ಅಧ್ಯಾಯದ ಕೊನೆ ಪ್ರಶ್ನೆ, ಅಂತರ್ಜಾಲದ ಯಾವುದಾದರೂ 2 ಅನುಕೂಲ ತಿಳಿಸಿ ಅಂತ ಕೇಳಿದರೆ ಜಾಗತಿಕ ಮಟ್ಟದಲ್ಲಿ ಸಂಪರ್ಕ ಬೆಸೆಯಲು ಸಹಾಯಕ, ಖಾಸಗಿ ಸಾರ್ವಜನಿಕ ಶೈಕ್ಷಣಿಕ ವ್ಯವಹಾರ ಸಂಗತಿ ತಿಳಿಯಲು ಸಹಾಯಕ. ನೆಕ್ಸ್ಟು, ಅಧ್ಯಾಯ 1ರಲ್ಲಿ ಬರುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಅದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಜನಸಂಖ್ಯಾ ಶಾಸ್ತ್ರದ 2 ಪ್ರಕಾರ ಇದು ಕೂಡ ಬಂದಿದೆ: ಔಪಚಾರಿಕ, ಸಾಮಾಜಿಕ.
ಭಾರತದ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ ಯಾವುದಾದ್ರು 2 ಲಕ್ಷಣ. ಭಾರತದ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ. ಭಾರತೀಯ ಜನಸಮೂಹದ ವಯೋರಚನೆ. ಲಿಂಗಾನುಪಾತ ಎಂದರೇನು? 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆಯನ್ನು ಲೆಕ್ಕ ಹಾಕುವುದೇ ಲಿಂಗಾನುಪಾತ. ಮಕ್ಕಳ ಲಿಂಗಾನುಪಾತ ಕುಸಿಯಲು 2 ಕಾರಣ ಕೊಡಿ ಕೇಳ್ತಾರೆ. ಹೆಣ್ಣು ಶಿಶು ಹತ್ಯೆ, ಭ್ರೂಣ ಹತ್ಯೆ. ಸಾಕಾಗತ್ತೆ 2 ಪಾಯಿಂಟು. ಜನಸಂಖ್ಯಾ ಲಾಭಾಂಶ ಎಂದರೇನು ಅಂತ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ, ಭಾರತದಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಅವರಿಗೆ ಶಿಕ್ಷಣ ಮತ್ತು ತರಬೇತಿ ನೀಡಿ ಅವರ ಸಾಮರ್ಥ್ಯವನ್ನು ದೇಶದ ಪ್ರಗತಿಗೆ ಲಾಭವಾಗುವಂತೆ ಬಳಸಿಕೊಳ್ಳುವುದನ್ನು ಜನಸಂಖ್ಯಾ ಲಾಭಾಂಶ ಎನ್ನುವರು. ಕೋಮುವಾದ ಎಂದರೇನು? ಒಂದು ಧರ್ಮದ ಜನರು ಮತ್ತೊಂದು ಧರ್ಮದ ಜನರನ್ನು ದ್ವೇಷಪೂರಿತವಾಗಿ ನೋಡುವುದೇ ಕೋಮುವಾದ. ಪ್ರಾಚೀನ ಭಾರತದ 4 ವರ್ಣಗಳು ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇಲ್ಲಿ ಅರಣ್ಯೀಕರಣ ಪ್ರಕ್ರಿಯೆಗೆ ಅಡ್ಡಿಯಾದ 2 ಅಂಶಗಳು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಇಂಪಾರ್ಟೆಂಟು. ಪ್ರಾಂತೀಯವಾದ, ಇದು ಕೂಡ ತುಂಬ ಇಂಪಾರ್ಟೆಂಟು. ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಅಲಕ್ಷಿಸುವಷ್ಟರ ಮಟ್ಟಿಗೆ ತಮ್ಮ ಪ್ರದೇಶದ ಬಗ್ಗೆ ಜನರು ಹೊಂದಿರುವ ಅತಿಯಾದ ನಿಷ್ಠೆಯನ್ನು ಪ್ರಾಂತೀಯವಾದ ಎನ್ನುವರು. ಯಾವುದಾದ್ರೂ 2 ಪ್ರಕಾರದ ಪ್ರಾಂತೀಯತೆಯನ್ನು ತಿಳಿಸಿ ಅಂದರೆ, ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ, ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ. ಭಾಷಾವಾದ ಎಂದರೇನು? ಜನರು ತಮ್ಮ ಭಾಷೆಯ ಬಗ್ಗೆ ವಿಶೇಷವಾದ ಮೆಚ್ಚುಗೆ ಹೊಂದಿ ಇತರ ಭಾಷೆಯ ಬಗ್ಗೆ ದ್ವೇಷ ಹೊಂದಿರುವುದನ್ನು ಭಾಷಾವಾದ ಎನ್ನುವರು. ಭಯೋತ್ಪಾದನೆ ಎಂದರೇನು? ರಾಜಕೀಯ ಉದ್ದೇಶಗಳಿಗಾಗಿ ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸುವುದರ ಮೂಲಕ ಸಂಘಟಿತ ಸಮೂಹವೊಂದು ಹಿಂಸಾಚಾರಕ್ಕಿಳುವುದನ್ನು ಭಯೋತ್ಪಾದನೆ ಎನ್ನುವರು. ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಎಂದರೇನು ಅಂತ ಕೇಳಿದರೆ, ಜನಸಂಖ್ಯೆಯ ಮೂಲ ಘಟಕಗಳ ವಿಶ್ಲೇಷಣೆ, ಮಾಪನ ಮತ್ತು ಜನಸಂಖ್ಯೆಯ ಬೆಳವಣಿಗೆ, ಅದರ ಸಂಯೋಜನೆಯಲ್ಲಾಗುವ ಬದಲಾವಣೆಗಳನ್ನು ಗಣಿತಶಾಸ್ತ್ರೀಯ ವಿಧಾನದ ಮೂಲಕ ವಿಶ್ಲೇಷಣೆ ಮಾಡುವುದಕ್ಕೆ ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಎನ್ನುವರು. ಇದಿಷ್ಟು ಕೂಡ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು. 5 ಅಧ್ಯಾಯವನ್ನು ನಾನಿಲ್ಲಿ ಕವರ್ ಮಾಡಿದ್ದೀನಿ. ಕಾರಣ 5 ಪ್ರಶ್ನೆಗಳೇನು ಉತ್ತರವನ್ನು ಬರೀಬೇಕು ಆ ಕಾರಣಕ್ಕಾಗಿ. ಪಾಠ 3 ಏನಿದೆ, ಅಧ್ಯಾಯ 3 ಮತ್ತು ಅಧ್ಯಾಯ 5, ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆ ಬಂದಿದೆ ಅದನ್ನು ನೋಡಿಕೊಂಡ್ರೆ ಸಾಕು. ಅದಕ್ಕೆ ಉತ್ತರವನ್ನು ಆಲ್ರೆಡಿ ಹೇಳಿದ್ದೀನಿ. ಭಾಗ ಬಿ ಯಲ್ಲಿ ಟೋಟಲ್ ಆಗಿ 8 ಪ್ರಶ್ನೆಗಳು ಇರುತ್ತೆ. ಅದರಲ್ಲಿ ನೀವು 5 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಸೊ 5 ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ 10 ಅಂಕಗಳನ್ನ ಪಡೆದುಕೊಳ್ಬಹುದು. ಹಾಗಾಗಿ ನಾನು 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಅನ್ನುವಂಥ ಕಾರಣಕ್ಕೆ ಮೇನ್ ಆಗಿ ಬರುವಂತಹ 5 ಅಧ್ಯಾಯಗಳಲ್ಲಿ ಬರುವ ಎಲ್ಲ 2 ಅಂಕದ ಪ್ರಶ್ನೆಗಳನ್ನ ಹೇಳಿದ್ದೀನಿ. ಇದಿಷ್ಟು ಪ್ರಶ್ನೆಗಳಿಗೆ ರೆಡಿಯಾಗಿ ಈಸಿಯಾಗಿ 10 ಅಂಕಗಳನ್ನು ನೀವು ಪಡೆದುಕೊಳ್ಬಹುದು. ನಿಮಗೇನಾದರೂ ನಾನು ಕೊಟ್ಟಿರುವಂಥ ಪ್ರಶ್ನೆಗಳು ಹೆವಿ ಆಯಿತು, ಇಷ್ಟು ಪ್ರಶ್ನೆಗಳನ್ನ ಓದೋಕ್ಕಾಗಲ್ಲ ಅಂತ ಹೇಳಿದ್ರೆ, ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳನ್ನಂತೂ ಬಿಟ್ಟು ಹೋಗಬೇಡಿ, ಎಲ್ಲವನ್ನ ಓದ್ಕೊಂಡೋಗಿ ಅದರಲ್ಲಿ ಯಾವುದಾದ್ರು ಒಂದು 2 ಚಾಪ್ಟರ್ನಾರು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಬರುವ ಎಲ್ಲ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.